ಹೆಸರು ಚಂದ್ರಕಲಾ ಪಾಟೀಲ್ ಅಂತೇಳಿ. ನಾನು ಇವ್ರ ಚಿತ್ರ ಮನೆಗಳ ಮಾರ್ಕೊಂಡು ಕಾರ್ಯಕ್ರಮ ಮಾಡಲಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಮೇಡಮ್ ತಮ್ಮ ಹೆಸರು ಮತ್ತು ನಾವು ಈ ಒಂದು ಜಾಂಬೂರಿಗೆ ಬಂದಂಥ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಮಾಹಿತಿ ಕೊಡ್ತಾರೆ. ನನ್ನ ಹೆಸರು ಸುಮಂಗ್ಲಾ ಎಣ್ಣೆ ಅಂತ. ನಾನು ಕಲಬುರಗಿ ಜಿಲ್ಲೆಯಿಂದ ಬಂದಿದ್ದೇನೆ. ಕಲಬುರಗಿ ಜಿಲ್ಲೆಯ DTC ಆಗಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಇದರಲ್ಲಿ ಈ ಸರ್ವಿಸಿನಲ್ಲಿ ನನ್ನ ಗೈಡಿಂಗ್ ಇದು 20 ವರ್ಷ ಸರ್ವಿಸ್ ಮಾಡ್ತಾ ಇದ್ದೇನೆ. ಇದರಲ್ಲಿ ನನಗೆ ಆದಂಥದ್ದು ALT ಅಂತೇಳಿ ಒಂದು ಲೀಡ್ ಕೋರ್ಸ್ ಇರ್ತದೆ. ಆ ಕೋರ್ಸ್ ಇದೆ. ಜಾಂಬೂರಿಗೆ ಬರಬೇಕಾದ ನನ್ನ ಮಕ್ಕಳದು ಯಾಕಂದರೆ ಬಡ ಮಕ್ಕಳು ಇರ್ತಾವ, ಬೇರೆ ಬೇರೆ ದೂರ ಊರಿಗೆ ಹಾಕಿದರೆ ಅವರಿಗೆಲ್ಲ ದುಡ್ಡಿನ ಸಮಸ್ಯೆ ಇರೋದ್ರಿಂದ ನಾನು ಇಷ್ಟಪಟ್ಟು ನನ್ನ ಮಕ್ಕಳನ್ನೆಲ್ಲ ಈ ಸಮೀಪ ಇರೋ ಬೀದರ್ನಲ್ಲಿ ಜಾಂಬೂರಿಗೋಸ್ಕರ ಅವರನ್ನು ಕರ್ಕೊಂಡ್ಬಂದಿದ್ದೇನೆ. ಮೇಡಮ್ ತಾವು ಎಲ್ಲಿಂದ ಕಲಬುರಗಿ ಜಿಲ್ಲೆಯಿಂದ, ಕಲಬುರಗಿ ಜಿಲ್ಲೆ ಬಬ್ಲಾದ್ ಐಕೆ ಅಂತ ಹೇಳಿ ಒಂದು ಗ್ರಾಮದಿಂದ ನಾನು 8 ಜನ ಮಕ್ಕಳು ಕರ್ಕೊಂಡು ಬಂದಿದ್ದೇನೆ. ಮೇಡಮ್ ಈ ಒಂದು ಜಾಂಬೂರಿಯಲ್ಲಿ ಭಾಗವಹಿಸಿದ್ರೆ ಇಲ್ಲಿ ನೀವು ವ್ಯವಸ್ಥೆ ಹೇಗಲ್ಲ, ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತದೆ? ಇಲ್ಲಿ ತುಂಬ ಶಾಹಿನ್ ಸಂಸ್ಥೆಯವರು ಚೆನ್ನಾಗಿ ಮಕ್ಕಳಿಗೋಸ್ಕರವಾಗಿ ಕೆಲಸಗಳು ಸರಿಯಾಗಿ ಮಾಡ್ತಾ ಇದ್ದಾರೆ, ಸರ್ವಿಸು ಸರಿಯಾಗಿ ಕೊಡ್ತಾ ಇದ್ದಾರೆ. ತಾವು ಯಾವ್ಯಾವ ಚಟುವಟಿಕೆಯಲ್ಲಿ ಭಾಗವಹಿಸಿ? ನಾನು ನಮ್ಮಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಚಟುವಟಿಕೆಯಲ್ಲಿ, ಆದರೆ ನಮ್ಮಲ್ಲಿ ಇರ್ತಕ್ಕಂಥ ಮಕ್ಕಳಲ್ಲಿ BP6 ಮತ್ತು ಏರೋಬಿಕ್ಸ್ ಮತ್ತು ಯೋಗದಲ್ಲಿ ಬೆಳಗಿನ ಜಾವ ಮಾಡ್ತಕ್ಕಂಥ ಕಾರ್ಯಕ್ರಮಗಳು, ಮಧ್ಯಾಹ್ನದಲ್ಲಿ ಆಮೇಲೆ ನಮ್ಮ ಕಲಬುರಗಿಯಿಂದ ಮಾಡ್ತಕ್ಕಂಥ ಎಲ್ಲರೂ ಸೇರಿ ಮಾಡ್ತಕ್ಕಂಥ ನಮ್ಮ ಜಿಲ್ಲೆಯಿಂದ ನಾವು ಏನು ಮಾಡ್ತಾಯಿದ್ದೀವಿ, ಜಾನಪದ ನೃತ್ಯ ಆಯಿತು, ಆಮೇಲೆ ದೇಶಭಕ್ತಿ ಗೀತೆ ಆಯಿತು, ಆಮೇಲೆ ನಿನ್ನೆ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವ ಮಾಡಿದ್ದೀವಿ. ಮೇಡಮ್ ನಾನು ತಮ್ಮ ಕೈಯಲ್ಲೇ ತರಬೇತಿ ತಗೊಂಡಿದ್ದೀನಿ. ನನಗಿವತ್ತು ಈ ಒಂದು ಅವಕಾಶ ಸಿಕ್ತು. ನನ್ನ ಒಂದು ಚಾನಲ್ನಲ್ಲಿ ತುಂಬ ಒಂದು ಫೇಮಸ್ ಆಗಿದೆ ಅಂತ ಜನ ಹೇಳ್ತಾರೆ ಮೇಡಮ್. ಅದಕ್ಕೆ ನನ್ನ ಇವತ್ತು ಗುರುವಿನ ಒಂದು ದರ್ಶನ ಆಯಿತು. ನಾನು ಎಷ್ಟೋ ಸಲ ನಿಮ್ಮ ಬಗ್ಲಾಗ ನಿಂತಾಗ ಅದು ಒಂದು ಅಳಗ್ತದೆ ನನಗೆ, ನಾನು ಗುರುವಿನ ಬಗ್ಲಿ ಬರ್ತೀನಲ್ಲ ಅಂಥೇಳಿ. ಅದಕ್ಕೆ ನೀವು ಅನ್ಕೋಬೋದು ಮೇಡಮ್ ಏನು ಮಾತಾಡಲ್ಲ ಅಂತೇಳಿ, ಆದರೆ ನಾನು ನಿಮ್ಮನ್ನು ತುಂಬ ಗೌರವಿಸಿ ಇಲ್ಲಿ ಇಟ್ಕೊಂಡಿದ್ದೀನಿ ಮೇಡಮ್. ನನಗೆ ಅದಕ್ಕೆ ನಿಮ್ಮಿಬ್ಬರು ದಂಪತಿಗಳ ಸೇವೆ ನೋಡಿದಾಗ ನಮಗೆ ಭಾಳ ಖುಷಿ ಆಗ್ತದೆ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲೇ ನೀವು ತುಂಬ ಪ್ರಸಿದ್ಧ ಮತ್ತು ತುಂಬ ಸರಳ, ತುಂಬ ಆದರ್ಶ ವ್ಯಕ್ತಿತ್ವ ಉಳ್ಳಂಥ ದಂಪತಿಗಳು ತಾವಿದ್ದೀರಿ. ಮಕ್ಕಳ ಸೇವೆಗಾಗಿ ತಾವು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಕಂಡು ನಮ್ಗೆ ಬಹಳ ಸಂತೋಷ ಆಯಿತು. ಇವತ್ತು ನೀವು ಬೀದರ್ನಲ್ಲಿ ಕರ್ನಾಟಕ ಪ್ರಥಮ ಜಾಂಬೂರೇಟ್ನಲ್ಲಿ ಭಾಗವಹಿಸಿ ಅತ್ಯುತ್ತಮ ಒಂದು ಪ್ರದರ್ಶನ ತಾವು ಕೊಡ್ತಾ ಇದ್ದೀರಿ. ಅದರಲ್ಲಿ A ಗ್ರೇಡ್ ಬರಲಿ, ನನ್ನದು ಒಂದು ಭಾಗ ಅದು ಯಶಸ್ವಿ ಆಗಲಿ ಅಂತ ಈ ಮೂಲಕ ಮಾಹಿತಿಯನ್ನು ಹಂಚಿಕೊಳ್ತಾ ತಮ್ಮ ಒಂದು ಅಮೂಲ್ಯ ಸಮಯ ಕೊಟ್ಟು ನನ್ನ ಜೊತೆಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ನಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಗುರುವಿನ ಮೀರಿಸಿದ ಶಿಷ್ಯ ಇರಬೇಕಂತ, ಅದೇ ನನ್ನ ಆಸೆ. ನಾನು ಹೆಂಗೆ ಬೆಳೀತಾ ಇದ್ದೇನೆ, ನನ್ನ ಕೈಯಲ್ಲಿ ಆದಂಥ ಟ್ರೈನರ್ಸ್ ಎಲ್ಲರೂ ಬೆಳಿಬೇಕನ್ನೋದೇ ನನ್ನ ಆಸೆ. ನಾನು ಪ್ರತಿಯೊಂದು ವಿಷಯದಲ್ಲಿ ಎಲ್ಲದಲ್ಲಿ ಅವ್ರು ಯಾವುದೇ ವಿಷಯ ಕೇಳಿದರೂ ಕೂಡ ನಾನು ವಾಟ್ಸಪ್ ಮುಖಾಂತರ ಅದಕ್ಕಾಗಿ ನಾನು ಇವರಲ್ಲಿ ಏನಾಗ್ತದೆ, ಇವರಲ್ಲಿ ಇರ್ತಕ್ಕಂಥ ಭಾವನೆಗಳನ್ನು ವ್ಯಕ್ತಪಡಿಸೋದು ನನಗೆ ತುಂಬ ಇಷ್ಟ ಆಗ್ತಾಯಿದೆ. ತುಂಬ ಧನ್ಯವಾದ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.